ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಎಷ್ಟು ಅಮಾನವೀಯವಾಗಿ ನಡ್ಕೊಳ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಮೈಕ್ರೋ ಫೈನಾನ್ಸ್ ಜೊತೆಗೆ ಖಾಸಗಿ ಬ್ಯಾಂಕ್ನ ಕಿರುಕುಳ, ಆಸ್ಪತ್ರೆಗೆ ಮಹಿಳೆಯನ್ನ ಹುಡ್ಕೊಂಡು ಬಂದಿದ್ದಾರೆ ಬ್ಯಾಂಕ್ ಸಿಬ್ಬಂದಿ. ಅನಾರೋಗ್ಯದಿಂದ ಮಹಿಳೆ ಬಳಲ್ತಾ ಇರ್ತಾರೆ, ಆದ್ರೂ ಕೂಡ ಟಾರ್ಚರ್ ಕೊಟ್ಟಿದ್ದಾರೆ. ಮಹಿಳೆ ಕಣ್ಣೀರ್ ಹಾಕಿದ್ರು ಬಿಡ್ತಾ ಇಲ್ಲ ಬ್ಯಾಂಕ್ ಸಿಬ್ಬಂದಿ. ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಚಿಕ್ಕಮಗಳೂರಿನ ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆ ಆಗುತ್ತೆ. ಖಾಸಗಿ ಬ್ಯಾಂಕ್ನಲ್ಲಿ 48,000 ರೂಪಾಯಿ ಸಾಲವನ್ನ ಪಡೆದಿರ್ತಾರೆ. 3 ತಿಂಗಳಿನಿಂದ ಕಂತನ್ನ ಕಟ್ಟೋದಕ್ಕೆ ಆಗಿರ್ಲಿಲ್ಲ ಮಂಜುಳಾ ಅವರಿಗೆ. ಪತಿ ಜೊತೆಗೆ ಮಂಜುಳಾಗೆ ತೀವ್ರತರವಾದಂತಹ ಅನಾರೋಗ್ಯ ಕಾಡ್ತಾ ಇತ್ತು. ನೋಡಿ, ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಒಬ್ಬ ವ್ಯಕ್ತಿ ಓಡ್ ಹೋಗ್ತಾ ಇದ್ದಾನಲ್ಲ, ಈತ ಬ್ಯಾಂಕ್ ಸಿಬ್ಬಂದಿ. TV9 ಕ್ಯಾಮೆರಾ ನೋಡ್ತಾ ಇದ್ದ ಹಾಗೆ ಓಡ್ ಹೋಗಿದ್ದಾನೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ ನಾವು RBI ನ ಯಾವ ರೂಲ್ಸ್ ಗಳನ್ನು ಕೂಡ ಫಾಲೋ ಮಾಡ್ತಾ ಇಲ್ಲ ಅಂತ. ಆಸ್ ಪರ್ RBI ರೂಲ್ ನೀವು 3 ತಿಂಗಳು ಕಂತು ಕಟ್ಟಕ್ ಆಗಿಲ್ಲ ಅಂತ ಹೇಳಿದ್ರೆ ನೋಟಿಸ್ ಅನ್ನ ಸರ್ವ್ ಮಾಡಬೇಕು. ಆ ನಂತರದಲ್ಲಿ ಮುಂದಿನ ಕ್ರಮ. ಅವಾಗ್ಲೂ ಕಟ್ಲಿಲ್ವಾ, ಅದಕ್ಕೇನ್ ರಿಪ್ಲೈ ಬರುತ್ತೆ ಏನು ಅನ್ನೋದನ್ನ ನೋಡ್ಕೊಳ್ಬೇಕು. ಆಸ್ಪತ್ರೆ ಒಳಗೆ ನುಗ್ಗಿ ಪ್ರಶ್ನೆ ಮಾಡೋ ಹಾಗಿಲ್ಲ, ಅಥವಾ ಯಾವ್ಯಾವ್ದೋ ಸಮಯಕ್ಕೆ ಬಂದು ಮನೆ ಮುಂದೆ ಕೂತ್ಕೊಳ್ತೀನಿ ಅಂತ ಹೇಳೋ ಹಾಗಿಲ್ಲ. RBI ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡ್ತಾ ಇಲ್ಲ, ಅದಕ್ಕೇನೆ ಹೆದರಿ ಓಡ್ ಹೋಗ್ತಾ ಇದ್ದಾರೆ. ಸಾಲದಿಂದ ತತ್ತರಿಸಿದವರಿಗೆ ವಂಚಕರ ಕಾಟ ಬೇರೆ. ಹೆಚ್ಚುವರಿ ಲೋನ್ ಕೊಡಿಸೋದಾಗಿ ವಂಚನೆ ಮಾಡ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಮ್ಯಾನೇಜರ್ ಅಂತ ನಂಬಿಸಿದ್ದ ಆಲ್ದೂರು ಮೂಲದ ಸಂತೋಷನಿಂದ ವಂಚನೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 4 ಲಕ್ಷ ಹಣವನ್ನ ಪಡೆದು ಸಂತೋಷ್ ಎಸ್ಕೇಪ್ ಆಗಿದ್ದಾನೆ. ವಂಚನೆಯಿಂದಾಗಿ ಸಾಲದ ಶೂಲಕ್ಕೆ ಸಿಕ್ಕಿದ್ದಾರೆ ಮಂಜುಳಾ. ಮೈಕ್ರೋ ಫೈನಾನ್ಸ್ ಸಾಲ ತೀರಿಸುವುದಕ್ಕೆ ಬ್ಯಾಂಕ್ ಲೋನ್ ಮಾಡ್ಕೊಳ್ತಾರೆ. ಫೈನಾನ್ಸ್ ಜೊತೆಗೆ ಬ್ಯಾಂಕ್ ಸಿಬ್ಬಂದಿಯಿಂದ ಟಾರ್ಚರ್ ಬೇರೆ. ಚಿಕ್ಕಮಗಳೂರಿನ NMDC ಗ್ರಾಮದ ಮಂಜುಳಾ ಇವರು ಕಿರುಕುಳ ತಾಳೋದಕ್ಕಾಗದೇನೆ ಮನೆ ತೊರೆದಿದ್ದಾರೆ ಮಹಿಳೆ. ನನಗೆ 1 ತಿಂಗಳು ಕಟ್ಟಕ್ಕಾರ ನನಗೆ ಗೇಯದ್ ಬೇಡ ಸರ್. ನಾನು ಕೂತ್ಕೊಂಡ್ರೆ ಯಾರು ಕೊಡ್ತಾರೆ ಹೇಳಿ ನನಗೆ? ಆ ಫೈನಾನ್ಸಲ್ಲಿ ಹೋದ್ವಿ, ಅಲ್ಲೊಂದು ಇದಕ್ಕೆ ಅಂತದ್ದು ಹೋಮ್ ಲೋನ್ ಆಗುತ್ತೆ ಅಂತ ಇದ್ದಾರ್ತೆಲ್ಲ ಇಸ್ಕೊಟ್ಟ ಅವ್ನು ನನ್ನ ತಲೆ ಮೇಲೆ ಇಟ್ಟೋದ. ಎಲ್ಲರಿಗೂ ಸಾವು ಬರುತ್ತೆ, ನನಗೆ ಬರಲ್ವಲ್ಲ ಸರ್ ಸಾವು. ಯಾರ ಮನೇನು ಮೋಸ ಮಾಡಿಲ್ಲ ನಾನು. ಬೇರೆಯವ್ರಿಗೆ ಡ್ಯೂ ಬೀಳೋದು ಬೇಡ ಸರ್, ಕಟ್ಟಲಿ. ನನಗಾಗಲ್ಲ ಕಟ್ಟಕ್ಕೆ, ನಾನು ಯಾವಾಗ ಬೇಕು ಅವಾಗ ಕಟ್ತೀನಿ. ನಾನು ನಂಗೆ ಆದಾಗಲೇ ನಾನು ಕಟ್ಟೋದು. ಕಟ್ಟಲ್ಲ ಅಂತ ಮಾತ್ರ ಹೇಳಲ್ಲ, ಕಟ್ತೀನಿ. ಸ್ವಲ್ಪ ಒಂಚೂರು ಸುಧಾರಿಸ್ಕೊಳಕ್ಕೆ ಟೈಮ್ ಕೊಟ್ಟರೆ ಸಾಕಲ್ವಾ? ಅವ್ನು ಇನ್ನೊಂದು ಎಂಥದ ಬ್ಯಾಂಕ್ ಅವ್ರು ಎಂಥದವರು ಅವತ್ತು ಅರ್ಜೆಂಟಿಗೆ ಕರೆದು ಕೊಟ್ಬಿಟ್ರು. ಏನಂತಾರೆ, ಸಾಯಮ್ಮ ಲೋನಲ್ಲಿ ಕ್ಲಿಯರ್ ಆಗುತ್ತೆ ಅಂತಾರಲ್ಲ, ಅದ ಸರ್ ಮಾತು. ಹಾಂ, ಅವ್ರು ಅದೇ ನೀವು ಕಳಿಸಿದ್ರಲ್ಲ ಬ್ಯಾಂಕವ್ರು, ಇನ್ನೊಂದು ಬ್ಯಾಂಕಲ್ಲಿ ತಗೊಳ್ಳಿ ಅಮ್ಮ ಅರ್ಜೆಂಟು ತುಂಬ ಕಷ್ಟ ಇದೆಯಲ್ಲ ಅಂತೇಳಿ. ಅವರು ಫೋನ್ ಮಾಡಿ ಏನಂತಾರೆ ಗೊತ್ತಾ ಸರ್, ಸಾಯಮ್ಮ ಲೋನ್ ಕ್ಲಿಯರ್ ಆಗುತ್ತೆ ಅಂತಾರಲ್ಲ. ನಾನು ಸತ್ತರೆ ಅವನಿಗೆ ಏನು ಸಿಗುತ್ತೆ ಸರ್ ಅವನಿಗೆ? ಹಾಂ, ಅವನು ಇವನಂತಲೇ ಮಾತಾಡ್ಬೇಕಾಗುತ್ತೆ. ಹಾಂ ಸರ್,